ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ಗಳಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರದ 6ನೇ ಅಧ್ಯಾಯದಲ್ಲಿ 2 ಪ್ರಮುಖ ಟಾಪಿಕ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಅವು ಅಂದರೆ ಸಮ್ಮಿಶ್ರ ಸರ್ಕಾರ, ಕೊಯಲಿಷನ್ ಗವರ್ನಮೆಂಟ್, ಮತ್ತು ಭಾರತದಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳು, ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಇನ್ ಇಂಡಿಯಾ. ಮಗಳೇ, ಕರೋನಾ ಕಾರಣದಿಂದಾಗಿ ಕರ್ನಾಟಕ PU ಬೋರ್ಡ್ ಎಲ್ಲ ವಿಷಯಗಳಲ್ಲಿ ಕೆಲಮಟ್ಟಿಗೆ ಸಿಲೆಬಸ್ಸನ್ನು ಈ ವರ್ಷಕ್ಕೆ ಸಂಬಂಧಿಸಿದಂತೆ ಕಡಿತ ಮಾಡಿದೆ. ಅದರಂತೆ ರಾಜ್ಯಶಾಸ್ತ್ರದಲ್ಲಿಯೂ ಕೆಲವೊಂದು ಅಧ್ಯಾಯಗಳ ಕೆಲವೊಂದು ಟಾಪಿಕ್ಗಳನ್ನು ಕಡಿತ ಮಾಡಲಾಗಿದೆ. 6ನೇ ಅಧ್ಯಾಯದಲ್ಲಿಯೂ ಡಿಡಕ್ಟ್ ಮಾಡಲಾಗಿದೆ. ಈ ಅಧ್ಯಾಯದಲ್ಲಿ 2 ಟಾಪಿಕ್ಗಳನ್ನು ಉಳಿಸಿಕೊಳ್ಳಲಾಗಿದೆ. ಈಗಾಗಲೇ ಅವುಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ. 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿ ಕಡಿತವನ್ನು ಮಾಡಲಾಗಿದೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ. ಮಕ್ಕಳೇ, ವಿಡಿಯೋ ಕ್ಲಾಸ್ನಲ್ಲಿ ಯಾವ ಟಾಪಿಕ್ಕನ್ನು ಕಡಿತ ಮಾಡಲಾಗಿದೆ ಅಂತ ನಾನು ನಿಮಗೆ ಇಂಟರ್ಪ್ರಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದನ್ನು ಸಮಂಜಸವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ತಮಗೆ ಆಗಲಿಕ್ಕಿಲ್ಲ. ಒನ್ಸ್ ಕಾಲೇಜ್ ಸ್ಟಾರ್ಟ್ಸ್ ಫಿಸಿಕಲಿ, ಮೇ ಬಿ ಫ್ರಾಮ್ January 1st, ನಾನು ಈ ವರ್ಷ ತಾವು ಕಲಿಯಬೇಕಾದ ಸಿಲೆಬಸ್ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತೇನೆ. ರೈಟ್ ಮಗಳೇ, ಸದ್ಯದ ಮಟ್ಟಿಗೆ ನಾನು ವಿಡಿಯೋ ಕ್ಲಾಸ್ನಲ್ಲಿ ಯಾವ ಕ್ಲಾಸನ್ನು ಯಾವ ಟಾಪಿಕ್ಕನ್ನು ಕಲಿಸ್ತಾ ಇದ್ದೇನೆ ಅದನ್ನಷ್ಟು ನೀವು ರೆಫರ್ ಮಾಡಿದರೆ ಸಾಕು. ಓಕೆ ಮಗಳೇ, ಆನ್ ದಿಸ್ ಕಾಂಟೆಕ್ಸ್ಟ್ ಇವತ್ತು ನಾವು 7ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡುವ. ದಟ್ ಈಸ್ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಥವಾ ಸಮಕಾಲೀನ ರಾಜಕೀಯ ಪರಿಕಲ್ಪನೆಗಳು, ಕಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸ್. ದಟ್ ಈಸ್ ಚಾಪ್ಟರ್ ನಂಬರ್ 7. ಇಲ್ಲಿ ಮಕ್ಕಳೇ, ಬೇಸಿಕ್ಕಾಗಿ ನಾವು ಕಲಿಯುವ ಅಂಶಗಳು ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಈ ಪದಗಳನ್ನು ತಮ್ಮ ಸ್ಮೃತಿ ಪಟಲದಲ್ಲಿ ತಾವು ಆಸ್ವಾದಿಸಿದಾಗ ಅರ್ಥಶಾಸ್ತ್ರಕ್ಕೆ ಅಥವಾ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂಥ ಅಂಶಗಳು ಅನ್ನಿಸ್ತದೆ. ಬೇಸಿಕಲಿ ದೀಸ್ ಆಸ್ಪೆಕ್ಟ್ಸ್ ಆರ್ ಕನ್ಸರ್ನ್ ಟು economic system, but the total impact is on political and economic system regarding these aspects. ನೀವು ಮೂಲತಃ ನೋಡಿದಾಗ ಮಕ್ಕಳಿಗೆ ರಾಜಕೀಯ ವಿಷಯಗಳು ಅಲ್ಲ, ಆರ್ಥಿಕ ವಿಷಯಗಳಿರ್ಬೋದು ಇವು ಅಂತ ಅನ್ನಿಸ್ತದೆ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಆದರೆ ಈ ಅಂಶಗಳ ಪರಿಣಾಮ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದ ಮೇಲೆ ಸಾಕಷ್ಟು ಅದ. ರೈಟ್ ಮಕ್ಕಳೇ? ಓಕೆ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಏನಪ್ಪ ಹೀಗಂದರೆ 1990ರ ಪೂರ್ವದಲ್ಲಿ ಮಗಳ ಜಗತ್ತು ನಿಂತ ನೀರಾಗಿತ್ತು. ಅವೇ ಕಂಪನಿಗಳು, ಅವರೇ ವ್ಯಾಪಾರಿಗಳು, ಅವೇ ಕೈಗಾರಿಕೆಗಳು. ಸೊ ರೆವಿನ್ಯೂ ಗ್ಯಾದರ್ ಮಾಡುವುದು ಮತ್ತು ಆರ್ಥಿಕತೆಯನ್ನು ಎಕ್ಸ್ಪೆನ್ಷನ್ ಮಾಡುವುದು ಸರ್ಕಾರಗಳಿಗೆ ಕಠಿಣವಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನನ್ನು ಜಾರಿಗೆ ತರಲಾಗಿದೆ. ನಾವೆಲ್ಲ ತಿಳಿದಂತೆ ಈ ಜಗತ್ತು ಏನದ, ಇದು ಹರಿಯುವ ನೀರೇ ಇದ್ದಂತೆ, ಫ್ಲೋವಿಂಗ್ ವಾಟರ್. ಕಾಲಕ್ಕೊಂದು ಏನೋ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಸೊ 1990ರ ದಶಕದಲ್ಲಿ, ಇನ್ ದಿ ಇಯರ್ ಆಫ್ 1990, ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖವಾದಂಥ
ಒಂದು ಬದಲಾವಣೆ ಅಂದರೆ ಏನನ್ನು ಜಾರಿಗೆ ತಂದಿದ್ದು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಪಿ ವಿ ನರಸಿಂಹರಾವ್ 1991 ಪಿ ವಿ ನರಸಿಂಹರಾವ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. Then the finance minister was Manmohan Singh, Dr. Manmohan Singh. ಸೊ ಮಕ್ಕಳೇ, ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗರ ಜೋಡಿ ಭಾರತಕ್ಕೆ ಎಲ್ ಪಿ ಜಿಯನ್ನು ಅಳವಡಿಸಿತು. ಸೊ ಹಂಗಾರೆ ಭಾರತದಲ್ಲಿ ಎಲ್ ಪಿ ಜಿ ಯಾರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಎರಡು ಮಕ್ಕಳೇ, ಯಾವಾಗ? 1990-91. ಬೇಸಿಕಲಿ ಇಟ್ ಈಸ್ ಒರಿಜಿನೇಟೆಡ್ ಇನ್ ಇಂಗ್ಲೆಂಡ್ ಆ್ಯಂಡ್ ಅಮೇರಿಕಾ ಮತ್ತು ಇಂಗ್ಲೆಂಡಿನಲ್ಲಿ ಇದು ಹುಟ್ಟಿತು. ಅಲ್ಲಿಂದ ಮಕ್ಕಳೇ ಭಾರತಕ್ಕೆ ಬಂತು. ಹಲವಾರು ದೇಶಗಳು ನೌ ಅಂಡರ್ ದಿ ಸ್ಪಿಯರ್ ಆಫ್ ಎಲ್ ಪಿ ಜಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ ಮಕ್ಕಳೇ, ನೇರವಾಗಿ ಅರ್ಥಕ್ಕೆ ಹೋಗಿಬಿಡೋಣ. ನಾವು ಅರ್ಥವನ್ನು ತಿಳಿದುಕೊಳ್ಳುವ. ಉದಾರೀಕರಣ, ಲಿಬರಲೈಸೇಷನ್. ಉದಾರ, ಲಿಬರಲ್ ಅಂದರೆ ಮಕ್ಕಳ ಮುಕ್ತವಾಗಿ ಜಗತ್ತಿನ ವ್ಯಾಪಾರಿಗಳನ್ನು ನಮ್ಮ ದೇಶದಲ್ಲಿ ವ್ಯಾಪಾರಕ್ಕೆ ಆಹ್ವಾನಿಸುವುದನ್ನು ಉದಾರೀಕರಣ ಎಂದು ಕರೆಯುತ್ತೇವೆ. ಫ್ರೀ ಇನ್ವಿಟೇಷನ್ ಫಾರ್ ದಿ ಟ್ರೇಡರ್ಸ್ ಅರೌಂಡ್ ದಿ ವರ್ಲ್ಡ್, ಪ್ರೊವೈಡಿಂಗ್ ಫೆಸಿಲಿಟೀಸ್ ಟು ಮೇಕ್ ಟ್ರೇಡ್ ಇನ್ ದೇರ್ ಟೆರಿಟರಿ. ಜಗತ್ತಿನಲ್ಲಿ ಇರುವಂಥ ವಿವಿಧ ಕಂಪನಿಗಳಿಗೆ, ವ್ಯಾಪಾರಿಗಳಿಗೆ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಲು ಮುಕ್ತ ಅವಕಾಶ ನೀಡುವುದೇ ಉದಾರೀಕರಣ. ಸೊ ಹಂಗಾರೆ ಮುಕ್ತ ಅವಕಾಶವನ್ನು ನೀಡುವುದು ಎಂದರೇನು? ಅನೌನ್ಸ್ಮೆಂಟ್ ಮಾಡಿದ ಕೂಡಲೇ ಬಂದು ಬಿಡ್ತಾರೋ ಅವರು? ಮುಕ್ತವಾಗಿ ಎಲ್ಲರೂ ಬನ್ನಿ ನಮ್ಮ ದೇಶಕ್ಕೆ ವ್ಯಾಪಾರವನ್ನು ಮಾಡಿ ಅಂದ ಕೂಡಲೇ ಬಂದು ಬಿಡ್ತಾರೋ ವ್ಯಾಪಾರಿಗಳು? ನೋ. ಅವರಿಗೆ ನೀರಿನ ಫೆಸಿಲಿಟಿ ಇರಬೇಕು, ಕರೆಂಟಿನ ಫೆಸಿಲಿಟಿ ಇರಬೇಕು, ಲ್ಯಾಂಡನ್ನು ಕೊಡಬೇಕು, ಮೇನ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು. ಸೊ ಹಂಗಾರೆ ಮಕ್ಕಳ ವ್ಯಾಪಾರಕ್ಕೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಟ್ಯಾಕ್ಸನ್ನು ಕಡಿಮೆ ಮಾಡಿ ವ್ಯಾಪಾರಸ್ಥರಿಗೆ ಜಾಗತಿಕ ವ್ಯಾಪಾರಸ್ಥರಿಗೆ ಮುಕ್ತ ಅವಕಾಶ ಮಾಡಿಕೊಡುವುದನ್ನೇ ಉದಾರೀಕರಣ ಎಂದು ಕರೆಯುವರು. ಈಸಿಂಗ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ದಿ ಟ್ರೇಡ್ ಈಸ್ ಕಾಲ್ಡ್ ಲಿಬರಲೈಸೇಷನ್. ಮುಕ್ತವಾಗಿ ವ್ಯಾಪಾರ ಮಾಡೋದು. ಮೊದಲು ಹೆಚ್ಚಿಗೆ ಟ್ಯಾಕ್ಸನ್ನು ಕೊಡ್ತಾಯಿದ್ರು, ಈಗ ಕಡಿಮೆ ಟ್ಯಾಕ್ಸ್. ಸಿಂಪಲ್ ಮಕ್ಕಳೇ, ವ್ಯಾಪಾರ ಮಾಡಲು ಕೈಗಾರಿಕೋದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಮುಕ್ತ ಅವಕಾಶವನ್ನು ನೀಡುವುದನ್ನೇ ಉದಾರೀಕರಣ ಇದೆ. ಫ್ರೀ ಅಪಾರ್ಚುನಿಟಿ ಟು ದಿ ಟ್ರೇಡರ್ಸ್ ಟು ಮೇಕ್ ಅ ಟ್ರೇಡ್ ಇನ್ ದಿ ನೇಷನ್ ಆರ್ ಇನ್ ದಿ ಟೆರಿಟರಿ ಈಸ್ ಕಾಲ್ಡ್ ಲಿಬರಲೈಸೇಷನ್. ಓಕೆ, ರೈಟ್ ಮಕ್ಕಳೇ. ಖಾಸಗೀಕರಣ, ಪ್ರೈವೇಟೈಸೇಷನ್. ಟ್ರಾನ್ಸ್ಫರಿಂಗ್ government company to the private sector is called privatization. Transferring government company, the government company to whom? To private sector. ಸರ್ಕಾರದ ಹಿಡಿತದಲ್ಲಿ ಇರುವಂತಹ, ಸರ್ಕಾರದ ಓನರ್ಶಿಪ್ನಲ್ಲಿ ಇರುವಂತಹ ಒಂದು ಕಂಪನಿಯನ್ನು, ಒಂದು ಕೈಗಾರಿಕೆಯನ್ನು ಖಾಸಗಿಯವರಿಗೆ ವಹಿಸಿಕೊಡುವುದನ್ನು ಖಾಸಗೀಕರಣ ಎನ್ನುವರು. ರಾಷ್ಟ್ರೀಕರಣ ಎಂದರೆ ಇದರದ್ದು ಎಕ್ಸಾಕ್ಟ್ಲಿ ಅಪೋಸಿಟ್ ಮಕ್ಕಳೇ. ಜಾಗತೀಕರಣ ಅಂದರೆ ಖಾಸಗೀಕರಣ ಅಂದರೆ ಸರ್ಕಾರದ ಕೈಯಲ್ಲಿದ್ದದ್ದು ಪ್ರೈವೇಟ್ನವರಿಗೆ ಕೊಡುವುದು. ರಾಷ್ಟ್ರೀಕರಣ, ನ್ಯಾಷನಲೈಸೇಷನ್ ಮೀನ್ಸ್ ಟ್ರಾನ್ಸ್ಫರಿಂಗ್ ದಿ ಓನರ್ಶಿಪ್ ಫ್ರಾಮ್ ದಿ ಪ್ರೈವೇಟ್ ಸೆಕ್ಟರ್ ಟು ಗೌರ್ಮೆಂಟ್. ಸರ್ಕಾರದಿಂದ ಪ್ರೈವೇಟ್ನವ್ರಿಗೆ ಹೋದರೆ ಖಾಸಗೀಕರಣ, ಖಾಸಗಿಯವರಿಂದ ಸರ್ಕಾರಕ್ಕೆ ಬಂದರೆ
ರಾಷ್ಟ್ರೀಕರಣ. 12 ಬ್ಯಾಂಕುಗಳನ್ನು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಷ್ಟ್ರೀಕರಣಗೊಳಿಸಿದ್ರು. ಅಂದರೆ ಅವು ಖಾಸಗಿ ಇದ್ದವು, ಅವುಗಳನ್ನು ಏನು ಮಾಡಿದರು ಸರ್ಕಾರದ ತೆಕ್ಕೆಗೆ ತಗೊಂಡ್ರು. SBI, SBM, ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್. Before 1981, these banks were under private regime, private sector. When Indira Gandhi made nationalization, these banks become under the control of the government. ಅರ್ಥ ಆಯ್ತು ಮಕ್ಕಳೇ? ಖಾಸಗೀಕರಣ ಅಂದರೆ ಸರ್ಕಾರದಿಂದ ಖಾಸಗಿಯವರಿಗೆ, ರಾಷ್ಟ್ರೀಕರಣ ಅಂದರೆ ಪ್ರೈವೇಟ್ನಿಂದ ಸರ್ಕಾರಕ್ಕೆ. ರೈಟ್ ಮಕ್ಕಳ? ಓಕೆ. ಗ್ಲೋಬಲೈಸೇಷನ್, ಜಾಗತೀಕರಣ. ಜಾಗತೀಕರಣ ಅಂದರೆ ಮಕ್ಕಳೇ ವೆರಿ ಸಿಂಪಲ್. 2 ಅಥವಾ 3 ಕಂಪನಿಗಳು ಸೇರಿಕೊಂಡು ತಮ್ಮ ಸೇವೆ ಮತ್ತು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಜಾಗತೀಕರಣ ಎನ್ನುವರು. ಶೇರಿಂಗ್ ಸರ್ವೀಸ್ ಆ್ಯಂಡ್ ಗೂಡ್ಸ್ ಅಮಂಗ್ ವೇರಿಯಸ್ ಕಂಪನೀಸ್. ಶೇರಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಏನನ್ನು ವರ್ಗಾವಣೆ ಮಾಡಿಕೊಳ್ಳುವುದು, ಏನನ್ನು ವಿನಿಮಯ ಮಾಡಿಕೊಳ್ಳುವುದು, ಸೇವೆ ಮತ್ತು ಸರಕು. ಟಾಟಾ ಮಾರ್ಕೋಪೋಲೋ, ಟಾಟಾ ಭಾರತದ ಕಂಪನಿ, ಮಾರ್ಕೋಪೋಲೋ ಜರ್ಮನಿ ಕಂಪನಿ. ಟಾಟಾದ ಇಂಜಿನ್ನು, ಮಾರ್ಕೋಪೋಲೋದು ಚೆಸ್ಸಿ, ಇಬ್ಬರು ಕೂಡ ಮಾಡೋದು ಅದನ್ನು. ಸೊ ಹಂಗಾರೆ ಇಲ್ಲೇ ಟಾಟಾದವರು ಏನು ಕೊಟ್ಟರು? ಇಂಜಿನ್ ಕೊಟ್ಟರು. ಮಾರ್ಕೋಪೋಲೋದವ್ರು ಏನು ಮಾಡಿದ್ರು? ಚೆಸ್ಸಿ ಮಾಡಿದ್ರು. ಸೊ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್, ವಸ್ತುಗಳು ಮತ್ತು ಸೇವೆಯ ವಿನಿಮಯ, ಎಕ್ಸ್ಚೇಂಜ್, ಟ್ರಾನ್ಸ್ಫರ್. ಅರ್ಥ ಆಯ್ತು ಮಕ್ಕಳ? ಇಂತಹ ಕಂಪನಿಗಳನ್ನು ಯಾವ ಕಂಪನಿಗಳು ಅಂತ ಕರೀತಾರೆ? ಮಲ್ಟಿ ನ್ಯಾಷನಲ್ ಕಂಪನೀಸ್, ಬಹುರಾಷ್ಟ್ರೀಯ ಕಂಪನಿಗಳು. ಅರ್ಥ ಆಯ್ತು ಮಕ್ಕಳ? ಸೊ 2-3 ಕಂಪನಿಗಳು ಸೇರಿಕೊಂಡು ತಮ್ಮಲ್ಲಿಯೇ, ಅಥವಾ 2 ಕಂಪನಿಗಳು ಸೇರಿಕೊಂಡು ತಮ್ಮಲ್ಲಿಯೇ ವಸ್ತು ಮತ್ತು ಸೇವೆಯನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಜಾಗತೀಕರಣ ಎನ್ನುವರು. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಬಿಟ್ವೀನ್ 2 or more companies is called globalization. These companies regarded as multinational companies. ಮಲ್ಟಿ ಅಂದರೆ 2ಕ್ಕಿಂತ ಹೆಚ್ಚಿಗೆ, ನ್ಯಾಷನಲ್ ಅಂದರೆ ರಾಷ್ಟ್ರೀಯ, ಬಹುರಾಷ್ಟ್ರೀಯ ಕಂಪನಿಗಳು. 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ತಮ್ಮ ಕೈಗಾರಿಕೆಯನ್ನು ವಿಸ್ತರಿಸಿರುವ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿಗಳು. ಸಿಂಪಲ್. ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡುವುದನ್ನು ಉದಾರೀಕರಣ ಅಂತಾರೆ. ಸರ್ಕಾರದ ವಶದಲ್ಲಿರುವ, ನಿಯಂತ್ರಣದಲ್ಲಿರುವ ಕಂಪನಿಯನ್ನು ಖಾಸಗಿಯವರಿಗೆ ಕೊಟ್ಟರೆ ಖಾಸಗೀಕರಣ ಅಂತಾರೆ. 2-3 ಕಂಪನಿಗಳು ಸೇರಿಕೊಂಡು ವಸ್ತು ಮತ್ತು ಸೇವೆಯನ್ನು ವಿನಿಮಯ ಮಾಡಿಕೊಂಡ್ರೆ ಜಾಗತೀಕರಣ ಅಂತ. ಹೀರೋ, ಹೊಂಡಾ ಈಗ ಬೇರೆ ಬೇರೆ ಆಗ್ಯಾಬಿಡ್ರಿ ಮಕ್ಕಳ. ಹೀರೋ ಬೇರೆ ಆಗ್ಯದ, ಹೊಂಡಾ ಬೇರೆ ಆಗ್ಯದ. ಅವು ಬೇರೆ ನಾವು ಮೊದಲು ಒಂದೇ ಇತ್ತು. ಮಾರುತಿ ಸುಜುಕಿ, ಮಾರುತಿ ಕಂಪ್ನಿದು ಇಂಜಿನ್, ಸುಜುಕಿ ಕಂಪ್ನಿದು ಚೆಸ್ಸಿ, ಕಾರವರ್. ಮಾರುತಿ ಈಸ್ ಫ್ರಮ್ ಇಂಡಿಯಾ, ಸುಜುಕಿ ಈಸ್ ಫ್ರಮ್ ಜಪಾನ್. ಹಿಂಗೆ ಅರ್ಥ ಆಯ್ತು ಮಕ್ಕಳ? ರೈಟ್. ಸೊ ಹಂಗಾರೆ ಅರ್ಥ ಅಂತೂ ನೋಡಿದ್ವಿ. ಮಹತ್ವ ಯಾವುದ್ರದ್ದು? ನಾವಿವತ್ತು ಉದಾರೀಕರಣದ ಮಹತ್ವವನ್ನು ನೋಡೋಣ ಮಕ್ಕಳ. ಯಾವುದರ ಮಹತ್ವ? ಉದಾರೀಕರಣದ ಮಹತ್ವ. ಹಂಗಾರೆ ಜಗತ್ತಿನಾದ್ಯಂತ ವ್ಯಾಪಾರಿಗಳಿಗೆ ಆಹ್ವಾನ ನೀಡುವುದರಿಂದ, ಜಗತ್ತಿನ ವ್ಯಾಪಾರಿಗಳು ಯಾವುದೇ ಒಂದು ದೇಶದಲ್ಲಿ ವ್ಯಾಪಾರವನ್ನು ಮಾಡುವುದರಿಂದ ಆಗುವ ಅನುಕೂಲಗಳು ಏನು? ಅವು ಹಲವಾರು ಕಂಪನಿಗಳು, ಹಲವಾರು ವ್ಯಾಪಾರಿಗಳು ಒಂದು ದೇಶಕ್ಕೆ ಬಂದ್ರಪ್ಪ ಅಂದರೆ ಆಗುವಂತಹ ಅನಾನುಕೂಲಗಳು ಏನು? ಹೊಡೆತಗಳು ಯಾವುವು? ಇವು ಉಪಯೋಗಗಳು, ಇವು ಅನಾನುಕೂಲಗಳು. ಯಾವುದ್ರದ್ದು? ಉದಾರೀಕರಣ. ಸಪ್ರೇಟಾಗಿ ನೋಡುವ. ಉದಾರೀಕರಣದ ಉಪಯೋಗ ಮತ್ತು ಅನಾನುಕೂಲ, ಖಾಸಗೀಕರಣದ ಉಪಯೋಗ ಮತ್ತು ಅನಾನುಕೂಲ, ಜಾಗತೀಕರಣದ ಉಪಯೋಗ ಮತ್ತು ಅನಾನುಕೂಲ. ಇವತ್ತು ಉದಾರೀಕರಣದ ಉಪಯೋಗ ಮತ್ತು ಅನಾನುಕೂಲ. ರೈಟ್ ಮಕ್ಕಳೇ? ಓಕೆ.
Number 1, the first and foremost use of liberalization is it provides world market. ಜಾಗತಿಕ ಮಾರುಕಟ್ಟೆ. ಮೊದಲೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಮೇಡ್ ಇನ್ ಇಂಗ್ಲೆಂಡ್, ಮೇಡ್ ಇನ್ ಅಮೇರಿಕಾ, ಮೇಡ್ ಇನ್ ದುಬೈ. ಈಗೇನಿಲ್ಲ, ಎಲ್ಲ ನಿಮಗೆ ಅಮೇರಿಕದ ವಸ್ತುಗಳು ಬೇಕು, ಜಪಾನಿನ ವಸ್ತುಗಳು ಬೇಕು, ಇಂಗ್ಲೆಂಡಿನ ವಸ್ತುಗಳು ಬೇಕಪ್ಪ ಅಂದ್ರೆ ಹುಬ್ಬಳ್ಳಿ ಅಥವಾ ಧಾರವಾಡದ ಮಾರ್ಕೆಟ್ನೊಳಗೆ ಸಿಗ್ತಾವೆ. 25 ವರ್ಷದ 30 ವರ್ಷದ ಹಿಂದೆ ಹೆಂಗಿತ್ತಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಮೇಡ್ ಇನ್ ಲಂಡನ್ನ ಮೇಡ್ ಇನ್ ಇಂಗ್ಲೆಂಡ ವಸ್ತುವನ್ನು ತೊಗೋಬೇಕು, ಮುಂಬೈಗೆ ಹೋಗ್ಬೇಕು. ಈಗೇನಾಗಿದೆ, ಉದಾರೀಕರಣ ಆಗಿದೆ. ಫ್ರಿಜ್, ಟಿ ವಿ, ಗಾಡಿಗಳು ಈಗೆಲ್ಲ ಬಂದ. ಹುಂಡೈ, ಸುಜುಕಿ, ವೋಲ್ಸ್ ವ್ಯಾಗನ್, ಸಾವಿರಾರು ಕಾರುಗಳನ್ನು ನೀವು ನೋಡ್ತೀರಿ, ಟೂ ವೀಲರು ನೋಡ್ತೀರಿ, ಯಮಹ, ಸಾಕಷ್ಟು ಅವ. ಸೊ ಹಂಗಾರೆ ಟಿ ವಿ ಇರ್ಬೋದು, ಫ್ರಿಜ್ ಇರ್ಬೋದು, ಮೊಬೈಲ್ ಇರ್ಬೋದು, ಟೂ ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಬಲ್ಬ್ ಇರ್ಬೋದು, ಕರೆಂಟ್ ಟ್ಯೂಬ್ ಇರ್ಬೋದು, ಫ್ಯಾನ್ ಇರ್ಬೋದು, ಎಲ್ಲ ಜಗತ್ತಿನಾದ್ಯಂತ ಉತ್ಪಾದಿತವಾದಂಥ ವಸ್ತುಗಳು ಒಂದು ಕಡೆ ಬಂದವು. ಸೊ ಹಂಗಾರೆ ಉದಾರೀಕರಣದ ಉಪಯೋಗ ಏನು ಮಕ್ಕಳ? ಜಾಗತಿಕ ಮಾರುಕಟ್ಟೆಯನ್ನು ಒದಗಿಸುತ್ತದೆ. ಲಿಬರಲೈಸೇಷನ್ ಪ್ರೊವೈಡ್ಸ್ ವರ್ಲ್ಡ್ ಮಾರ್ಕೆಟ್ ಅರೌಂಡ್ ದಿ ವರ್ಲ್ಡ್. ಜಗತ್ತಿನಾದ್ಯಂತ ಭಾರತದಲ್ಲಿ ಉತ್ಪಾದನೆಯಾಗಿದ್ದು ಜಗತ್ತಿನೆಲ್ಲೆಡೆ ಸಿಗ್ತಾವೆ. ರೈಟ್ ಮಕ್ಕಳೇ. ನೆಕ್ಸ್ಟ್, ಹೆಲ್ದಿ ಕಾಂಪಿಟಿಷನ್, ಆರೋಗ್ಯಕರ ಸ್ಪರ್ಧೆ. ಆರೋಗ್ಯಕರ ಸ್ಪರ್ಧೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಕ್ಕಳ, ಮೊಬೈಲ್ ಸಿಮ್ ಬಂದಾಗ ಒಂದು ಸಿಮ್ಮಿಗೆ 500-600 ರೂಪಾಯಿ ಇತ್ತು ಅವಾಗ, 10-12 ವರ್ಷದಿಂದ, ಒಂದು 15 ವರ್ಷದಿಂದ. ಈಗ 20 ರೂಪಾಯಿಗೆ ಒಂದು ಸಿಮ್ ಸಿಗ್ತದೆ. ಫ್ರೀಯಾಗಿ ಸಿಮ್ಮನ್ನು ಕೊಡುವಂಥ ಕಂಪನಿಗಳು ಅವ. ಸೊ ಕ್ಯಾಮ್ರಾ ಇರ್ಬೋದು, ಟಿ ವಿ ಇರ್ಬೋದು, ಫ್ರಿಜ್ ಇರ್ಬೋದು. ಸೊ ಎಲ್ಲ ಕಡೆನೂ ಏನಾಗಿದೆ, ವ್ಯಾಪಾರಿಗಳು ಹೆಚ್ಚೆಚ್ಚಾಗಿ ಬೆಲೆಗಳು ಏನಾಗ್ಯಾವ, ಕಡಿಮೆ ಆಗಿದ್ದಾವೆ. ಹೆಲ್ದಿ ಕಾಂಪಿಟೇಷನ್. ಸೊ ಈ ಸ್ಪರ್ಧೆಯಿಂದಾಗಿ ಇದರ ಉಪಯೋಗ ಯಾರಿಗಾಗಲಿಕ್ಕತ್ತದ? ನಾಗರಿಕರಿಗೆ. ಸೊ ಹಂಗಾರೆ ಮಕ್ಕಳ ಎರಡನೇ ಉಪಯೋಗ ಏನು? ಹೆಲ್ದಿ ಕಾಂಪಿಟೇಷನ್. ಕಂಪ್ನಿಗಳು ಭಾಳ ಆದವು, ಪ್ರೊಡಕ್ಷನ್ ಹೆಚ್ಚಿಗೆ ಆಯಿತು. ಸೊ ರೇಟ್ ಏನಾಯಿತು ಆಟೋಮೆಟಿಕಲಿ? ತಾವು ಕಲಿತೀರಿ, ಆರ್ಥಿಕ ವಿಷಯದಲ್ಲಿ ತಾವು ಕಲಿತೀರಿ, ಎಸ್ಪೆಷಲಿ ಎಕನಾಮಿಕ್ಸ್ ಒಳಗೆ ಕಲಿತೀರಿ. ವಸ್ತುಗಳು ಹೆಚ್ಚಿಗೆ ಇದ್ವಪ್ಪ ಅಂದ್ರೆ ಅದ್ರ ರೇಟ್ ಏನಾಗ್ತದೆ? ಕಡಿಮೆ ಆಗ್ತದೆ. ವಸ್ತುಗಳು ಕಡಿಮೆ ಇದ್ವಪ್ಪ ಅಂದ್ರೆ ರೇಟ್ ಏನಾಗ್ತದೆ? ಹೆಚ್ಚಿಗೆ ಆಗ್ತದೆ. ಹಾಗೆ ಕಂಪ್ನಿಗಳು ಹೆಚ್ಚಿಗೆ ಆದವು, ಪ್ರೊಡಕ್ಷನ್ಸ್ ಹೆಚ್ಚಿಗೆ ಆಯಿತು, ಮಟೀರಿಯಲ್ ಹೆಚ್ಚಿಗೆ ಆಯಿತು. ಸೊ ಇದರ ಪರಿಣಾಮವಾಗಿ ಏನಾಯಿತು? ಪ್ರೈಸ್ ಕಡಿಮೆ ಆಯಿತು. ಸೊ ಪ್ರೈಸ್ ಕಡಿಮೆ ಆಗಿದ್ದು ಯಾರಿಗೆ ಉಪಯೋಗ ಆಯಿತು? ನಾಗರಿಕರಿಗೆ. ರೈಟ್ ಮಕ್ಕಳೇ. ಎಸ್. ಹಿಂದುಳಿದ ರಾಷ್ಟ್ರಾಭಿವೃದ್ಧಿ. ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿ. ಯಾವುದೇ ಒಂದು ಕಂಪನಿ ಇತ್ತಪ್ಪ ಅಂದ್ರೆ ಅದರ ಕಣ್ಣು ಯಾವ ದೇಶದ ಮೇಲೆ ಇರ್ತದೆ ಅಂದ್ರೆ ಬಡ ರಾಷ್ಟ್ರದ ಮೇಲೆ ಇರ್ತದೆ. ಸೊ ಬಡ ರಾಷ್ಟ್ರದಲ್ಲಿಯೇ ನಾವು ವ್ಯಾಪಾರವನ್ನು ಮಾಡಿದರೆ ನಮಗೆ ಹೆಚ್ಚಿಗೆ ಲಾಭ ಅನ್ನೋದು ಅವ್ರ ದೃಷ್ಟಿ ಇರ್ತದೆ. ಶ್ರೀಮಂತ ಅಮೆರಿಕಾ, ಆಸ್ಟ್ರೇಲಿಯಾ ಇಂಥ ಶ್ರೀಮಂತ ದೇಶಗಳನ್ನು ಅವ್ರು ನೋಡೋದಿಲ್ಲ. ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ವಸ್ತುಗಳು ಉತ್ಪಾದನೆ ಆಗ್ತಿರ್ತಾವೆ, ಸೊಫಿಸ್ಟಿಕೇಟೆಡ್ ಇರ್ತಾವೆ. ಬಡ ರಾಷ್ಟ್ರಗಳಲ್ಲಿ ಏನೂ ಇರೋದಿಲ್ಲ. ಸೊ ಬಡ ರಾಷ್ಟ್ರಗಳಲ್ಲಿ ಮಾರಾಟ ಹೆಚ್ಚಿಗೆ ಆಗ್ತಾ ಇರ್ತದೆ ಅವರಿಗೆ. ಸೊ ಅವರು ಬಡ ರಾಷ್ಟ್ರಗಳಲ್ಲಿ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಪ್ಪ ಅಂದರೆ ಅಲ್ಲಿ ಏನೂ ಇರುವುದಿಲ್ಲ, ರಸ್ತೆ ಇರುವುದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರುವುದಿಲ್ಲ, ಗಾಡಿಗಳಿರುವುದಿಲ್ಲ, ಹೋಟೆಲ್ಗಳಿರುವುದಿಲ್ಲ. ಸೊ ಹಂಗಾರೆ ಕಂಪನಿಗಳು ಬಂದಂತೆ ಆ ದೇಶದಲ್ಲಿ ರಸ್ತೆಗಳಾಗ್ತಾವೆ, ಸಾರಿಗೆ ವ್ಯವಸ್ಥೆ ಬೆಳೀತದೆ, ಉದ್ಯಮಗಳು ಬೆಳೀತಾವೆ, ಹೋಟೆಲ್ಗಳು ಬೆಳೀತಾವೆ, ಪ್ರವಾಸಿಗರು ಹೆಚ್ಚಿಗೆ ಬರ್ತಾರೆ ಆ ದೇಶಕ್ಕೆ, ವಿಮಾನಯಾನ ಬೆಳೀತದೆ. ಸೊ ಹಂಗಾರೆ ಉದಾರೀಕರಣದಿಂದಾಗಿ ಬಡ ರಾಷ್ಟ್ರಗಳು ಟ್ಯಾಕ್ಸ್ ಬರ್ತದೆ ಆ ದೇಶಕ್ಕೆ. ಉದಾರೀಕರಣದಿಂದಾಗಿ ಬಡ ರಾಷ್ಟ್ರಗಳು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ. ರೈಟ್ ಮಕ್ಕಳ. ನೆಕ್ಸ್ಟ್, ಆರ್ಥಿಕ ಅಭಿವೃದ್ಧಿ. ಆಟೋಮೆಟಿಕಲಿ ಕಂಪ್ನಿಗಳು ಬರ್ತವೆ, ಪ್ರೊಡಕ್ಷನ್ ಮಾಡ್ತವೆ, ಮಾರಾಟ ಮಾಡ್ತವೆ, ಟ್ಯಾಕ್ಸ್ ಬರ್ತದೆ, ಕೆಲವೊಂದು ಜನರಿಗೆ ಉದ್ಯೋಗ ಸಿಗ್ತದೆ. ಸೊ ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಟ್ಯಾಕ್ಸ್ ಹೆಚ್ಚಿಗೆ ಬಂದಂಗೆ ಕಂಪನಿಗಳು ಬಂದಂಗೆ ಟ್ಯೂಬ್ಲೈಟು, ಲೈಟು, ಫ್ಯಾನು, ಫ್ರಿಜ್ಜು, ಟೂ ವೀಲರು, 4 ವೀಲರು ಇವೆಲ್ಲ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾವೆ. ಇನೋವೇಷನ್ ಆಗ್ತದೆ, ಹೊಸ ಇನೋವೇಷನ್ ಆಗ್ತದೆ. ಸೊ ಇದರಿಂದ
ಆರ್ಥಿಕ ಅಭಿವೃದ್ಧಿ ಆಗುತ್ತದೆ, ಜೊತೆಗೆ ದುಡ್ಡು ಬರುತ್ತದೆ. ದೇಶದ ಬೊಕ್ಕಸಕ್ಕೆ ಟ್ಯಾಕ್ಸ್ನ ರೂಪದಲ್ಲಿ ದುಡ್ಡು ಬರುತ್ತದೆ. ರೈಟ್ ಮಕ್ಕಳೇ. ನೆಕ್ಸ್ಟ್ ಹೊಸ ಸೌಲಭ್ಯಗಳು ನೋಡ್ರಿ ಮಕ್ಕಳೇ. ಬುಲೆಟ್ ಟ್ರೈನ್ ಅಂದ್ರೇನು ನಮಗೆ ಗೊತ್ತಿರಲಿಲ್ಲ. ಬುಲೆಟ್ ಟ್ರೈನ್ ಬಿಡ್ರಿ, ಒಂದು ಕಾಲ ಇತ್ತು 25 ವರ್ಷದ ಹಿಂದೆ. ಲ್ಯಾಂಡ್ಲೈನ್ ಫೋನನ್ನು ಮನೆಗೆ ಕನೆಕ್ಷನ್ನ ತೊಗೊಳ್ಬೇಕಪ್ಪ ಅಂದರೆ 2 ವರ್ಷ ಕಾಯಬೇಕಾಗಿತ್ತು. ಏನನ್ನು? ಲ್ಯಾಂಡ್ಲೈನ್ ಫೋನನ್ನು. ಇವತ್ತು ಬುಲೆಟ್ ಟ್ರೈನ್ ಬಂದದ, ಜಂಬೋ ಜೆಟ್ ವಿಮಾನ ಬಂದದ, ಹಲವಾರು ಸೌಲಭ್ಯಗಳು ನಮಗೆ ಬಂದಾವೆ. ಇವತ್ತು ಮೊಬೈಲ್ ಅಂತೂ ಕಾಮನ್, ಕಾರು ಕಾಮನ್. ಸೈಕಲ್ ಇತ್ತಪ್ಪ ಅಂದ್ರೆ ಅವ್ನು ದೊಡ್ಡ ಶ್ರೀಮಂತ ಅಂತ ಕರಿತಿದ್ರು. ಮನೆಯೊಳಗೆ ಟೆಲಿಫೋನ್ ಕನೆಕ್ಷನ್ ಅದಪ್ಪ ಅಂದ್ರೆ ಅವ್ನು ದೊಡ್ಡ ಶ್ರೀಮಂತ ಆಗಿದ್ದ ಆವಾಗಿನ ಕಾಲಕ್ಕೆ, 25 ವರ್ಷದ ಹಿಂದೆ. ಈಗ ಎಲ್ಲ ಸೌಲಭ್ಯಗಳು ಬಂದುಬಿಟ್ಟವು. ಹಲವಾರು ಕಂಪನಿಗಳು ಬಂದು, ಹಲವಾರು ಕಾರಿನ ಕಂಪನಿಗಳು, ಫ್ರಿಡ್ಜ್ ಕಂಪನಿಗಳು, ಟಿ ವಿ ಕಂಪನಿಗಳು, ಹೋಮ್ ಅಪ್ಲಯನ್ಸಸ್ ಕಂಪನಿಗಳು, 2 ವೀಲರ್ ಕಂಪನಿಗಳು. ಸೊ ಹಂಗಾರೆ ಹೊಸ ಹೊಸ ಸೌಲಭ್ಯಗಳು ನಮಗೆ ದೊರೀತಾವೆ. ಬುಲೆಟ್ ಟ್ರೈನ್ 550 ಕಿಲೋಮೀಟರ್ ಅಂತ ಮಕ್ಕಳ ಸ್ಪೀಡ್ ಪರ್ ಅವರ್, 550. ಅಂದರೆ ಇಲ್ಲಿಂದ ಮುಂಬೈಯನ್ನು 1 ತಾಸು. ನಾವು ಬಸ್ಸಿಗೆ ಹೋದ್ರೆ 2 ತಾಸು ಬೇಕು, 16 ರಿಂದ 17 ತಾಸು ಬೇಕು. ವಿಮಾನದಲ್ಲೂ ಮಕ್ಕಳ 1 ರಿಂದ 1.25 ತಾಸು ಸೇಮ್ ಆಯಿತು. ಸೊ ಬುಲೆಟ್ ಟ್ರೈನ್ ಬಂದದ, ಜಂಬೋ ಜೆಟ್ ವಿಮಾನಗಳು ಬಂದಾವ. ಜಂಬೋ ಅಂದ್ರೆ ಆನೆ ಗಾತ್ರದ ವಿಮಾನ ಅನ್ನಂಗೆ ದೊಡ್ಡ ವಿಮಾನಗಳು. ಮೊದಲೆಲ್ಲ ಮಕ್ಕಳ 200-220 ಜನರನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿರುವ ವಿಮಾನಗಳಿದ್ದು. ನಾವು ವಿ ಹ್ಯಾವ್ ಜಂಬೋ ಜೆಟ್ ಏರೋಪ್ಲೇನ್ಸ್. 800 ರಿಂದ 1000 ಜನರನ್ನು ಏಕಕಾಲಕ್ಕೆ ಕೊಂಡೊಯ್ಯಬಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮಕ್ಕಳೇ, 25 ರಿಂದ 26 ತಾಸು ಕಂಟಿನ್ಯೂಯಸ್ ಆಗಿ ಹಾರಾಟ ಮಾಡಬಲ್ಲ ವಿಮಾನಗಳು ಬಂದವು. ಕಂಟಿನ್ಯೂಸ್. ಮೊದಲೆಲ್ಲ ಹೆಂಗಿತ್ತಪ್ಪ ಅಂದ್ರೆ 6 ತಾಸು ಜರ್ನಿ ಮಾಡಿದ ಕೂಡಲೇ ಅವುಗಳನ್ನು 1 ತಾಸು ಸ್ಟಾಪ್ ಮಾಡಬೇಕಾಗಿತ್ತು, ರೆಸ್ಟ್ ಕೊಡಬೇಕಾಗಿತ್ತು ವಿಮಾನಕ್ಕೆ. ಈಗಿಲ್ಲ, ಕಂಟಿನ್ಯೂಯಸ್ ಆಗಿ 25 ತಾಸು ಹಾರ್ಬೋದು ಅಂಥ ವಿಮಾನಗಳು ಬಂದವು. ಸೊ ಹಂಗಾರೆ ಮಕ್ಕಳೇ, ವಿವಿಧ ಕಂಪನಿಗಳ ಆಗಮನದಿಂದಾಗಿ ಹೊಸ ಹೊಸ ಸೌಲಭ್ಯಗಳು ದೊರೆತಿವೆ. ಸೇಮ್ ಮಕ್ಕಳ, ಇವೇನು ಉಪಯೋಗಗಳವಲ್ಲ, ಸೇಮ್ ಅನಾನುಕೂಲಗಳು ಅವ. ಉದಾರೀಕರಣದ ಅನಾನುಕೂಲಗಳು, ಹೊಡೆತಗಳು. ನಂಬರ್ 1, ಸಾರ್ವಭೌಮತ್ವಕ್ಕೆ ಧಕ್ಕೆ. ದೇರ್ ಮೇ ಬಿ ಥ್ರೆಟ್ ಫಾರ್ ಸಾವರ್ನಿಟಿ. ಬ್ರಿಟಿಷರು ಹೆಂಗೆ ಬಂದರು ಭಾರತಕ್ಕೆ? ವ್ಯಾಪಾರಿಗಳಾಗಿ ಬಂದರು. ಭಾರತದಲ್ಲಿ ಬಲಾಢ್ಯತೆಯನ್ನು ಅವ್ರು ಹೆಂಗೆ ಹೊಂದಿದ್ರು? ವ್ಯಾಪಾರ ಮಾಡಿ ದುಡ್ಡು ಗಳಿಸಿದ ಮೇಲೆ. ಅವ್ರು ಬ್ರಿಟಿಷರು ಭಾರತಕ್ಕೆ ಬಂದು ಕೂಡಲೇ ಭಾರತವನ್ನು ವಶ ಮಾಡಿಕೊಳ್ಳಲಿಲ್ಲ, ವ್ಯಾಪಾರ ಮಾಡಿದರು, ದುಡ್ಡು ಗಳಿಸಿದರು. ದುಡ್ಡು ಕೈಯೊಳಗೆ ಬಂದ ಕೂಡಲೇ ತಮ್ಮ ಆಟ ಚಾಲು ಮಾಡಿದರು. ಏನು? ರಾಜಕಾರಣವನ್ನು ಮಾಡೋದು, ಜಗಳವನ್ನು ಪರಿಹರಿಸುವುದು. ಸೊ ಹಂಗಾರೆ ಮಕ್ಕಳೇ, ಇಲ್ಲಿ ದುಡ್ಡನ್ನು ಹಾಕಿದ ಕಂಪನಿಗಳು ತಮ್ಮ ಲಾಭವನ್ನು ನೋಡುತ್ತವೆ. ದುಡ್ಡಿನ ಮೂಲಕ ಅವು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇರುತ್ತದೆ. ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರುವ ಮೂಲಕ ದೇಶದ ತೀರ್ಮಾನವನ್ನು, ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವ ಸಂಭವ ಇರುತ್ತದೆ. ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುವ ಸಂಭವ ಇರುತ್ತದೆ. ಬ್ರಿಟಿಷರದಾಗಿದ್ದು ಸೇಮ್. ನಮ್ಮ ದೇಶನ ನುಂಗಿಬಿಟ್ರು ಅವ್ರು. ಆಮೇಲೆ ದುಡ್ಡು ಕೈಯೊಳಗೆ ಬಂದು ಕೂಡಲೇ. ಸೊ ಮಕ್ಕಳೇ, ದುಡ್ಡು ಎಲ್ಲವನ್ನ ಮಾಡಿಸ್ತದ. ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ದವನೇ ದೊಡ್ಡಪ್ಪ. ಸೊ ಹಂಗಾರೆ ಮಕ್ಕಳ, ದುಡ್ಡು ಹಾಕಿದ ಕಂಪನಿಗಳು ತಮ್ಮ ಲಾಭಕ್ಕಾಗಿ ದೇಶವನ್ನೇ ವಶಪಡಿಸಿಕೊಳ್ಳುವ ಸಂಭವ ಇರುತ್ತದೆ. ಸರ್ಕಾರವನ್ನೇ ತಮ್ಮ ಕೈ ಕೆಳಗೆ ಮಾಡಿಕೊಳ್ಳುವಂಥ ಸಂಭವ ಇರುತ್ತದೆ. ಸೊ ಇದರಿಂದ ಏನಾಗುವ ಸಾಧ್ಯತೆ ಇದೆ? ದೇಶದ ಸಾರ್ವಭೌಮತ್ವ ನಾಶವಾಗುವ ಸಂಭವ ಇದೆ. ರೈಟ್ ಮಕ್ಕಳೇ? ಓಕೆ. ನಂಬರ್ 2, ಕಾರ್ಮಿಕರ ಮಹತ್ವ ಕ್ಷೀಣ. ಡಿಕ್ಲೈನ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಲೇಬರರ್ಸ್. ಮಕ್ಕಳೇ, 25 ವರ್ಷದ ಹಿಂದೆ ಜೆರಾಕ್ಸ್ ಮಷಿನ್, ಒಂದು 25 ಜೆರಾಕ್ಸ್ ಮಾಡಬೇಕಪ್ಪ ಅಂದ್ರೆ ಒಂದೊಂದೇ ತೆಗೆದು ಜೆರಾಕ್ಸ್ ಮಾಡಬೇಕಾಗಿತ್ತು.
ಕಂಪನಿಗಳಲ್ಲಿ ಸಾಧಾರಣವಾದಂತಹ ಮಷಿನ್ಗಳಿದ್ದು, ಈಗೆಲ್ಲ ಹೆಂಗೆ ಬಂದಾವ ಅಂದರೆ ಸೊಫಿಸ್ಟಿಕೇಟೆಡ್, ಬಟನ್ನ ಆನ್ ಮಾಡಿ 1 ತಾಸು ರೆಸ್ಟ್ ತೊಗೊಳ್ಬೋದು ಯಾರೋ ಕಾರ್ಮಿಕ. ಮತ್ತು 4-5 ಜನ ಮಾಡುತ್ತಿದ್ದ ಕಾರ್ಮಿಕರು ಮಾಡುತ್ತಿದ್ದ ಕೆಲಸವನ್ನು ಈಗ ಒಂದೇ ಮಷಿನ ಮಾಡ್ತದೆ. 10 ಜನ ಮಾಡುವಂಥ ಕೆಲಸವನ್ನು ಒಂದೇ ಮಷಿನ ಮಾಡ್ತದೆ. ಒಬ್ಬನೇ ಕಾರ್ಮಿಕ ಸಾಕು ಅದನ್ನು ಆಪ್ರೇಟ್ ಮಾಡಲಿಕ್ಕೆ. ಸೊ ಮಕ್ಕಳ 9 ಜನ ಕಾರ್ಮಿಕರ ಉದ್ಯೋಗ ಹೋಯಿತು. ಸೊ ಮಕ್ಕಳೇ, ಹೊಸ ಕಂಪನಿಗಳು ಬಂದಂತೆ ಹೊಸ ಅನ್ವೇಷಣೆಗಳಾಗಿವೆ, ಹೊಸ ಮಷಿನ್ಗಳು ಬಂದಿವೆ. ಈ ಹೊಸ ಮಷಿನ್ಗಳಿಂದಾಗಿ ಇಟ್ ಹ್ಯಾಸ್ ಬಿನ್ ರಿಸಲ್ಟೆಡ್ ಇನ್ ದಿ ಡಿಕ್ಲೈನ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಲೇಬರ್ ಕ್ಲಾಸ್. ಕಾರ್ಮಿಕರು ಎಷ್ಟೋ ಕಂಪನಿಗಳು ಮಕ್ಕಳ ಮುಚ್ಚೋದು, ಹುಬ್ಬಳ್ಳಿ ಧಾರವಾಡದಲ್ಲೇ ಮುಚ್ಚೋದು. ಮೈಸೂರು ಕಿರ್ಲೋಸ್ಕರ್, ಸ್ಟಾರ್ ಕಂಪನಿ, ಬೋರೋಕಾ, ಕರ್ನಾಟಕದ ಬಿಟ್ಟುಬಿಡ್ರಿ, ಭಾರತದ ಬಿಟ್ಟುಬಿಡ್ರಿ, ಧಾರವಾಡದಲ್ಲೇ ಸುಮಾರು 15-20 ಕಂಪನಿಗಳು ಮುಚ್ಚೋದು. ಕಾರಣ ಲಿಬರಲೈಸೇಷನ್, ಕಾರ್ಮಿಕರ ಮಹತ್ವ ಕ್ಷೀಣ. ರೈಟ್ ಮಕ್ಕಳೇ. ನಿರುದ್ಯೋಗ ಆಟೋಮೆಟಿಕ್. ಹೊಸದಾಗಿ ಬಂದಂತಹ ಒಂದು ಮಷಿನ್ 10 ಕಾರ್ಮಿಕರ ಕೆಲಸವನ್ನು ಮಾಡುತ್ತದೆಯಪ್ಪ ಅಂದ್ರೆ, ಒಬ್ಬನೇ ಕಾರ್ಮಿಕ ಸಾಕಪ್ಪ ಅಂದರೆ 9 ಕಾರ್ಮಿಕರ ಉದ್ಯೋಗ ಹೋಯಿತು ಮನೆಗೆ ಅವರು. ಸೊ ಆಟೋಮೆಟಿಕಲಿ ಉದಾರೀಕರಣವು ನಿರುದ್ಯೋಗಕ್ಕೆ ಕಾರಣವಾಗಿದೆ. ಲಿಬರಲೈಸೇಷನ್ ಕಾಸ್ಡ್ ಫಾರ್ ಅನ್ಎಂಪ್ಲಾಯ್ಮೆಂಟ್, ದಿ ಗ್ರಿಮ್ ಸಿಚುವೇಶನ್ ಆಫ್ ದಿ ಲೇಬರರ್ಸ್, ಅವರ ಗಂಭೀರ ಪರಿಸ್ಥಿತಿಗೆ ಕಾರಣವಾಗಿದೆ. ಯಾವುದು? ಉದಾರೀಕರಣ. ರೈಟ್ ಮಕ್ಕಳ. ನೆಕ್ಸ್ಟ್, ಸಣ್ಣ ಕೈಗಾರಿಕೆಗಳ ನಾಶ, ಡಿಕ್ಲೈನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಕೋಟ್ಯಾಂತರ ರೂಪಾಯಿ ಹಾಕ್ತಾರೆ ಮಕ್ಕಳ ಅವರು. ಸಾರಿ, ಕೋಟ್ಯಾಂತರ ರೂಪಾಯಿ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಾಕ್ತಾರೆ ಅವರು. ಜಾಗತಿಕ ಮಟ್ಟದ ವ್ಯಾಪಾರಿಗಳು ಸಾವಿರಾರು ಕೋಟಿ ರೂಪಾಯಿ ಹಾಕಿ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಈ ಲಕ್ಷ ಕೋಟಿ ಹಾಕಿದ ಕಂಪನಿಗಳು ಎಲ್ಲಿ ಬರಬೇಕು? ಸೊ ಅವರೊಂದಿಗೆ ಫೈಟ್ ಮಾಡೋದರಲ್ಲಿ ಇವರಿಗೆ ಸುಸ್ತಾಗಿ ಕಂಪನಿಗಳು ನಾಶವಾಗುತ್ತೆ. ಸೊ ಹಂಗಾರೆ ಡ್ಯೂ ಟು ದಿ ಲಿಬರಲೈಸೇಷನ್ ಪ್ರೊಸೆಸ್, ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡಿಕ್ಲೈನಿಂಗ್, ನಾಶವಾಗುತ್ತಿವೆ, ನಶಿಸಿ ಹೋಗುತ್ತಿವೆ. ಅವ್ರು ಕೂಡ ಫೈಟ್ ಮಾಡಬೇಕಲ್ಲ. ದುಡ್ಡಿದ್ದವರು ಕೂಡ ಪಾಪ ಮಧ್ಯಮ ವರ್ಗದ ಏನು ಸಣ್ಣ ಕೈಗಾರಿಕೋದ್ಯಮಿಗಳು ಫೈಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗಲೇ ನಾನು ಹೇಳಿದೆ, ಹಲವಾರು ಕಂಪನಿಗಳು ಮುಚ್ಚಿ ಹೋದು, ಹಲವಾರು ಕಾರ್ಮಿಕರು ಮನೆಗೆ ಹೋದರು, ಎಷ್ಟೋ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಹಂಗಾರೆ ಮಕ್ಕಳೇ, ಉದಾರೀಕರಣದಿಂದಾಗಿ ಸಣ್ಣ ಕೈಗಾರಿಕೆಗಳು ನಾಶವಾಗುತ್ತಿವೆ. ರೈಟ್. ಪ್ರತಿಭಾ ಪಲಾಯನ, ಬ್ರೇನ್ ಡ್ರೇನ್. ಪ್ರತಿಭಾ ಪಲಾಯನ, ಬ್ರೇನ್ ಡ್ರೇನ್. ಫಾರ್ ಹೈಯರ್ ಸ್ಯಾಲರೀಸ್ ಆ್ಯಂಡ್ ಫೆಸಿಲಿಟೀಸ್, ನಾಕಿಂಗ್ ಆಟ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಈಸ್ ಕಾಲ್ಡ್ ಬ್ರೇನ್ ಡ್ರೇನ್. ಬ್ರೇನ್ ಅಂದರೆ ಮಕ್ಕಳ ಮೆದುಳು, ಬುದ್ಧಿವಂತಿಕೆ. ಡ್ರೇನ್ ಅಂದರೆ ಖಾಲಿ, ಎಂಟಿ. ಪ್ರತಿಭಾ ಪಲಾಯನ, ಬುದ್ಧಿವಂತರು ಬೇರೆ ದೇಶಗಳಿಗೆ ಹೋಗುವುದು, ಹೆಚ್ಚಿನ ಸೌಲಭ್ಯ ಮತ್ತು ಹೆಚ್ಚಿನ ಪಗಾರಕ್ಕಾಗಿ ಬೇರೆ ದೇಶಗಳಿಗೆ ಹೋಗುವುದು ಹೆಚ್ಚಾಗಿದೆ. ಈಗ ಬರ್ಲಿಕ್ಕತ್ತಾರ ನೋಡ್ರಿ, ಕೊರೋನಾ ಬಂದ್ಕೊಳ್ಳಿ ಎಲ್ಲರೂ ಓಡಿ ಬರ್ಲಿಕ್ಕತ್ತಾರ. ಹೆಂಗದ ನೋಡ್ರಿ, ಹೋದರು ಮಲ್ಟಿನ್ಯಾಷನಲ್ ಕಂಪನಿ ಅಂಥೇಳಿ ಬೇರೆ ಬೇರೆ ದೇಶಗಳಿಗೆ. ಈಗ ಹೆಂಗೆ ಓಡಿ ಬರ್ಲಿಕ್ಕತ್ತಾರ? ಈಗ ನೆನಪಾಗಿದೆ, ತಾಯಿನಾಡು, ಇದೇ ತಾಯಿನಾಡು ಅಂಥೇಳಿ ಮರ್ತು ಬಿಟ್ಟಿದ್ರು. ಅದಿರಲಿ ಮಕ್ಕಳೇ, ಹೆಚ್ಚಿನ ದುಡ್ಡು, ಹೆಚ್ಚಿನ ಸೌಲಭ್ಯಕ್ಕಾಗಿ, ಹೆಚ್ಚಿನ ವೇತನಕ್ಕಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳು ಬುದ್ಧಿವಂತರನ್ನು ಆಹ್ವಾನಿಸುತ್ತವೆ. ಸೊ ನಮ್ಮ ದೇಶದ ಬುದ್ಧಿವಂತರು ದುಡ್ಡಿಗಾಗಿ, ಸೌಲಭ್ಯಕ್ಕಾಗಿ ಬೇರೆ ದೇಶಗಳಿಗೆ ಹೋಗುತ್ತಿದ್ದಾರೆ. ಕಲಿಯುವುದು ಇಲ್ಲೇ, ತಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಳ್ಳೋದು ಇಲ್ಲೇ, ಆದರೆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡೋದು ಬೇರೆ ದೇಶ. ಸೊ ಅಂದರೆ ಉದಾರೀಕರಣದಿಂದಾಗಿ ಬುದ್ಧಿವಂತರು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ದೇಶಗಳ ಕಂಪನಿಗಳಿಗೆ ಹೋಗುತ್ತಿದ್ದಾರೆ. ರೈಟ್ ಮಕ್ಕಳೇ. ಸೊ 5 ಉಪಯೋಗಗಳು, 5 ಅನಾನುಕೂಲ. ಇವುಗಳನ್ನು ಸರಿಯಾಗಿ ನೋಡ್ಕೊಳ್ರಿ. ರೈಟ್. ಈಸಿ ಅವ,
ಇವುಗಳ ಅರ್ಥವನ್ನು ತಿಳ್ಕೊಳ್ರಿ. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ರೈಟ್ ಮಗಳೇ? ನೆಕ್ಸ್ಟ್ ಪೀರಿಯಡ್ನೊಳಗೆ ಮತ್ತು ಐ ಥಿಂಕ್ 1ನೇ ತಾರೀಕಿನಿಂದ ಕಾಲೇಜು ಸ್ಟಾರ್ಟ್ ಅದ. ಕಾಲೇಜು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ಏನು ಅನ್ನೋದನ್ನು ತಮಗೆ ತಿಳಿಸ್ತೇವೆ ಮಕ್ಕಳು. ರೈಟ್ ಮಕ್ಕಳೇ? ಥ್ಯಾಂಕ್ ಯು.